ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ, ಜನ್ನಾಸ್ಟ್ರೋ ವೀಕ್ಷಕರಿಗೆ ಸ್ವಾಗತ. ನಾನು ಅಶೋಕ್ ಕುಮಾರ್. ಜ್ಯೋತಿಷದ ಬಗ್ಗೆ ಬಹಳ ಒಂದು ಆಸಕ್ತಿ ಇದ್ದು, ನಮ್ಮ ಒಂದು ಕುಟುಂಬವೇ ಒಂದು ಜ್ಯೋತಿಷದ ಒಂದು ಕುಟುಂಬ. ನಮ್ಮ ತಂದೆ, ನಮ್ಮ ತಾತ, ಮುತ್ತಾತರೆಲ್ಲರೂ ಕೂಡ ಜ್ಯೋತಿಷದಲ್ಲಿ ಇದ್ದಂಥವ್ರೆ. ಅದರಲ್ಲಿ 3 ಥರದ ವಿಚಾರಗಳಿದೆ. ಒಂದು ಪರಿಹಾರ ಅಂತ ಬಂದಾಗ ಯಂತ್ರ ಮಂತ್ರ ತಂತ್ರ ಅಂತೀವಿ. ಸೊ ಇದನ್ನ ಮಾಡ್ತಾ ಬಂದಂಥವ್ರು, ಇದರಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೀಡ್ತಾ ಬಂದಂಥವ್ರು ನಮ್ಮ ಕುಟುಂಬದವರು. ಈಗ ಜ್ಯೋತಿಷದ ವಿಚಾರಕ್ಕೆ ಬಂದರೆ ನನ್ನ ಆಸಕ್ತಿ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಹಸ್ತ ಸಾಮುದ್ರಿಕೆ ಶಾಸ್ತ್ರ. ಇದರಲ್ಲಿ ಹಸ್ತದಲ್ಲಿ ಹೇಳುವಂಥದ್ದು, ಈಗ ನಾಡಿ ಹಸ್ತ ಸಾಮುದ್ರಿಕೆ ಅಂತಿದೆ, ಆಮೇಲೆ ಜಮಿನಿ ಅಸ್ಟ್ರಾಲಜಿ ಇದೆ, ವೇದಿಕ ಅಸ್ಟ್ರಾಲಜಿ ಇದೆ, ಆಮೇಲೆ ಪ್ರಶ್ನೆಶಾಸ್ತ್ರ ಇದೆ. ಸೊ ಎಲ್ಲದನ್ನು ನಾವು ಗಮನಿಸಿದಾಗ ಇದೊಂದು ಬಹಳ ಅಪಾರವಾಗಿರುವಂತಹ ದೊಡ್ಡ ಮಟ್ಟದ ಒಂದು ಶಾಸ್ತ್ರ ಇದೆ. ಬಟ್ ನಮ್ಮಲ್ಲಿ ಏನಾಗಿದೆ, ಇದ್ರಲ್ಲಿ ತಪ್ಪು ಮಾಹಿತಿನೇ ಕೊಡ್ತಾರೆ ಜ್ಯೋತಿಷರು. ಹೇಗೆ ಅಂತಂದ್ರೆ, ಈಗ ನ್ಯೂಮರಾಲಜಿ ಅಂತ ಹೇಳ್ತಾರೆ, ತುಂಬಾ ಜಮ್ ಸ್ಟೋನ್ಸ್ ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಜ್ಯೋತಿಷದಲ್ಲಿ ಇಲ್ಲ. ನೀವು ಬೃಹತ್ ಪರಾಶರ ಹೋರಾಶಾಸ್ತ್ರ ತಗೊಳ್ಳಿ, ಅಥವಾ ವರಮಿಹಿರ ಬರೆದಿರುವಂತಹ ಬೃಹತ್ ಜಾತಕ, ಇದು ಯಾವುದೇ ಗ್ರಂಥಗಳನ್ನ ತಗೊಂಡು ಕೂಡ ಅದರಲ್ಲಿ ಪರಿಹಾರ ಅನ್ನುವಂಥದ್ದು ಬಹಳ ಸಿಂಪಲ್ ರೆಮಿಡೀಸ್ ಇದೆ. ಅಲ್ಲಿ ನಮಗೆ ದಾನಗಳು ಮತ್ತೆ ಸಂಬಂಧಪಟ್ಟಂತೆ ಮಂತ್ರ ಜಪಗಳಿದೆ. ಅದು ಬಿಟ್ಟು ನಾವು ಬೇರೆ ಯಾವ್ಯಾವುದೋ ನಮ್ಮನ್ನ ಹಾದಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ. ಇಲ್ಲಿ ಜ್ಯೋತಿಷ ಅಂತಂದ್ರೆ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ. ಈ ಜ್ಯೋತಿಷ ಅನ್ನುವಂಥದ್ದು ಕರ್ಮದ ಅನುಸಾರವಾಗಿ ಗ್ರಹಗಳ ಒಂದು ಅಲೈನ್ಮೆಂಟ್ ಆಗುತ್ತೆ. ಆ ಗ್ರಹಗಳು ತಮ್ಮ ಫಲವನ್ನ ಕೊಡ್ತವೆ ಅಷ್ಟೇ. ಗ್ರಹಗಳನ್ನ ನಾವು ಬೈದು ಏನು ಪ್ರಯೋಜನ ಇಲ್ಲ. ಗ್ರಹಗಳು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ನೀಡುತ್ತೆ. ಆ ಗ್ರಹಗಳ ಒಂದು ಗ್ರಹ ಶಾಂತಿ, ಗ್ರಹಗಳಿಗೆ ಸಂಬಂಧಪಟ್ಟಂತಹ ಬದಲಾವಣೆ ಮಾಡ್ಕೊಳ್ಳೋಕೆ ಮಂತ್ರದಿಂದ ಮಾತ್ರ ಸಾಧ್ಯ. ಸೊ ಈ ರೀತಿಯಾಗಿರುವಂತಹ ದಾರಿಯಲ್ಲಿ ಜ್ಯೋತಿಷ ಇರುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜ್ಯೋತಿಷ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಆ ವ್ಯಕ್ತಿ ಯಾವ ಹಂತದಲ್ಲಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗವಾಗಿರುವಂಥದ್ದು. ಅದು ಬಿಟ್ಟು ಇಲ್ಲಿ ಏನಾಗಿದೆ, ಕಾರ್ಗಳು, ಬೈಕ್ಗಳು ಇದ್ರ ಬಗ್ಗೆ ತಗೋಬೇಕು ಅಥವಾ ಮನೆ ತಗೋಬೇಕು, ಬಹಳ ಅಪಾರವಾಗಿ ಆಸ್ತಿ ಮಾಡಬೇಕು, ಅದಕ್ಕೋಸ್ಕರ ವಾಸ್ತು ಪರಿಹಾರ ಹೇಳಿ, ಅದಕ್ಕೋಸ್ಕರ ಜ್ಯೋತಿಷ ಹೇಳಿ ಅಂತ ಹೇಳ್ತಾರೆ. ಇದಲ್ಲ. ಆಧ್ಯಾತ್ಮಿಕವಾಗಿ ಮನುಷ್ಯ ಉನ್ನತಿಗೆ ಹೋಗುವಂತಹ ಒಂದು ಮಾರ್ಗ. ಸೊ ಇದನ್ನ ತಿಳ್ಕೊಬೇಕಾಗತ್ತೆ. ಈ ಮಟ್ಟದಲ್ಲೇ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ಸಾವಿರಾರು ಜಾತಕಗಳಿದೆ, ಸಾವಿರಾರು ಹಸ್ತಗಳ ಒಂದು ಫೋಟೋಗಳ ನನ್ನ ಹತ್ರ ಇದೆ, ಅಧ್ಯಯನ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಪುಸ್ತಕಗಳನ್ನು ಬಿಡುಗಡೆ ಮಾಡುವಂತ ಆಶಯ ಇದೆ. ಹಾಗಾಗಿ ಇಷ್ಟು ನನ್ನ ಬಗ್ಗೆ ಹೇಳಿರುವಂಥದ್ದು. ನೀವು ನನ್ನನ್ನು ಕನ್ಸಲ್ಟ್ ಮಾಡಬಹುದು. ನೀವು ವೆಬ್ಸೈಟ್ಗೆ ನೀವು ಲಾಗಿನ್ ಆಗ್ಬೋದು, ಅಥವಾ ಅಲ್ಲಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ. ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಗಮನಿಸೋದಾದ್ರೆ, ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ ಬಂದು ಮಿಥುನ ರಾಶಿಯಲ್ಲಿ ಇರುವಂತದ್ದು ಗುರುಗ್ರಹದ ಜೊತೆ. ನೋಡಿ, ಇದು ಒಂದು ಲಗ್ನ ನಮಗೆ ಸರಿಯಾಗಿ ತಿಳಿದಿದ್ರೆ ಅದು ಯಾವ ತರದ ಯೋಗಗಳು ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಶುಕ್ರ ಗ್ರಹ ಬಂದು ಬಹಳ ಇಂಪಾರ್ಟೆಂಟ್ ಆಗಿ ಹಲವಾರು ವಿಚಾರಗಳಿಗೆ ಕಾರಕನಾಗಿರುವಂತ ಗ್ರಹ. ಈಗ ಶುಕ್ರ ಗ್ರಹ ಯಾರಿಗೆ ವೀಕ್ ಆಗಿರುತ್ತೆ, ಈಗ ಶುಕ್ರ ಗ್ರಹ ತಾನು ರೆಪ್ರೆಸೆಂಟ್ ಮಾಡುವಂತ ವಿಚಾರಗಳು ಯಾವುದು, ಕಾರಕತ್ವಗಳು ಅಂತ ನಾವು ಹೇಳ್ತೀವಿ. ಅದ್ರಲ್ಲಿ ಬಂದು ನಮಗೆ ಶುಕ್ರನ ಕಾರಕತ್ವಗಳಲ್ಲಿ ಮೊದಲನೇದಾಗಿ ಬಂದು ವೆಹಿಕಲ್ಸು, ಲಕ್ಸುರೀಸು, ಕಂಫರ್ಟ್ಸು, ಆಮೇಲೆ ಬಟ್ಟೆಗಳು, ಆಮೇಲೆ ಮದುವೆ, ಪ್ರೇಮ ವಿವಾಹ, ಹಲವಾರು ವಿಚಾರಗಳಿಗೆ ಶುಕ್ರ ಕಾರಕನಾಗಿರೋದ್ರಿಂದ ಶುಕ್ರ ಗ್ರಹ ವೀಕ್ ಆಗಿದ್ದಂಥವ್ರಿಗೆ ಸಮಸ್ಯೆಗಳು ಬರುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಶುಕ್ರ ಗ್ರಹ ಅವ್ರ ಬರ್ತ್ ಚಾರ್ಟ್ ಅಲ್ಲಿ ಹೇಗಿದೆಯೋ ಅದು ನಾವು ಈಗ ಮಾತನಾಡೋದು ಬೇಡ. ಶುಕ್ರ ಗ್ರಹ ಜನರಲ್ ಆಗಿ ನಾವು ಪ್ರೆಡಿಕ್ಷನ್ಸ್ ಕೊಡೋದಾದ್ರೆ 2ನೇ ಮನೆಯಲ್ಲಿ ಇದೆ, ಜೊತೆಯಲ್ಲಿ ಗುರುವಿನ ಒಂದು ಇದರಲ್ಲಿ ಇರುವಂತದ್ದು ಒಂದು ಕಂಜಂಕ್ಷನ್ ಅಂತ ಹೇಳ್ತೀವಿ, ಯುತಿ ಅಂತ ಹೇಳ್ತೀವಿ. ಇದ್ರಲ್ಲಿ ಇರುವಂತದ್ದು ಏನಾಗುತ್ತೆ ಅಂತಂದ್ರೆ, ಇದು ಗುರುಗ್ರಹ ಯಾವಾಗಲೂ ಕೂಡ ವೃಷಭ ರಾಶಿಗೆ ಒಳ್ಳೆ ಗ್ರಹ ಅಲ್ಲ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಎಲ್ಲಾ ಗ್ರಹಗಳು ಒಳ್ಳೆ ಗ್ರಹಗಳಲ್ಲ, ಎಲ್ಲಾ ಗ್ರಹಗಳು ಕೆಟ್ಟ ಗ್ರಹಗಳಲ್ಲ. ರಾಹು ಕೇತುಗಳು ಕೂಡ ರಾಜಯೋಗಗಳು ಉಂಟು ಮಾಡುವಂತ ಗ್ರಹಗಳೇ. ನಮ್ಮಲ್ಲಿ ಏನಾಗಿದೆ, ಒಂದು ಕನ್ಫ್ಯೂಷನ್ಸ್ ಇದೆ. ಶನಿ ಕೆಟ್ಟದ್ದು, ರಾಹು ಕೆಟ್ಟದ್ದು, ಕೇತು ಕೆಟ್ಟದ್ದು ಅಂತ ಹಾಗಲ್ಲ. ಒಂದೊಂದು ಗ್ರಹಕ್ಕೂ ಕೂಡ ಒಂದು ಲಾರ್ಡ್ಶಿಪ್ ಅನ್ನ ಕೊಟ್ಟಿದ್ದಾರೆ. ಈಗ ಶುಕ್ರ ಗ್ರಹ ಬಂದು ವೃಷಭ ರಾಶಿಗೇನೆ ಅದೊಂದು ಕೆಟ್ಟ ಗ್ರಹ ಆಗುತ್ತೆ. ಇದ್ರ ಬಗ್ಗೆ ಇನ್ನೊಂದ್ಸಲ ನಾವು ಮಾತಾಡೋಣ. ಬಟ್ ಏನಾಗುತ್ತೆ, ಶುಕ್ರ ಗ್ರಹದ ಒಂದು ಈ ಒಂದು ಸೆಪ್ಟೆಂಬರ್ ತಿಂಗಳ ಬಗ್ಗೆ ನೋಡೋದಾದ್ರೆ, ಕೇವಲ ರಾಶಿಯಿಂದ, ಆದ್ರೆ ಲಗ್ನದಿಂದನೇ ಜಾತಕ ನೋಡ್ಬೇಕು. ಜನರಲ್ ಆಗಿ ಪ್ರೆಡಿಕ್ಷನ್ಸ್ ಕೊಡೋದಾದ್ರೆ, ದ್ರವ್ಯ ಲಾಭ ಖಂಡಿತವಾಗ್ಲೂ ಆಗುತ್ತೆ. ಫೈನಾನ್ಷಿಯಲ್ ಆಗಿ ಏನಾದ್ರು ದುಡ್ಡು ಸ್ಟ್ರಕ್ ಆಗಿದ್ರೆ ಬರುವಂತ ಸಾಧ್ಯತೆ ಇದೆ. ಆಮೇಲೆ ವಿವಾಹ ಆಗುವಂತ ಸಾಧ್ಯತೆ ಇರುತ್ತೆ. ವಿವಾಹ ಆಗದೇ ಇದ್ದಂಥವ್ರಿಗೆ ಡಿಲೇ ಆಗಿದ್ರೆ ಮದುವೆ ಫಿಕ್ಸ್ ಆಗುವ ಸಾಧ್ಯತೆಗಳಿರುತ್ತೆ. 2ನೇದಾಗಿ ಬಂದು ಅವರಿಗೆ ಫೈನಾನ್ಷಿಯಲ್ ಸಕ್ಸಸ್ ಜಾಸ್ತಿ ಇದೆ. ಯಾರಿಗಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂಥವ್ರು, ರಿಯಲ್ ಎಸ್ಟೇಟಿಂಗ್ ಆಗ್ತಿರುವಂಥವ್ರು, ಅಥವಾ ಏನಾದ್ರು ಒಂದು ಹೊಸ ಬಿಸ್ನೆಸ್ ಗಳನ್ನ ಪ್ರಾರಂಭ ಮಾಡ್ತಿರುವಂತಹ ವ್ಯಕ್ತಿಗಳು ಖಂಡಿತವಾಗಲೂ ಸಹ ಬಹಳಷ್ಟು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ನ ನೋಡ್ತಾರೆ, ಸಕ್ಸಸ್ ನ ನೋಡ್ತಾರೆ. ಜೊತೆಯಲ್ಲಿ ಗುರುಗ್ರಹದ ಒಂದು ಕಂಜಕ್ಷನ್ ಶುಕ್ರ ಗ್ರಹಕ್ಕೆ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಬಹಳಷ್ಟು ಸಲ ಒಂದು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡುವಂತ ಸಾಧ್ಯತೆ ಇರುತ್ತೆ. ಈ ಒಂದು ವೃಷಭ
ವೃಷಭ ರಾಶಿಯವರ ಒಂದು ವ್ಯಕ್ತಿತ್ವ ಹೇಗೆ ಅಂತಂದ್ರೆ ತುಂಬಾ ಕಲರ್ಫುಲ್ ಆಗಿ ಜೀವನ ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಈ ವೃಷಭ ರಾಶಿಯವರು. ಇಂಥ ವ್ಯಕ್ತಿಗಳು ಏನಾಗತ್ತೆ ಅಂತಂದ್ರೆ ಎರಡನೇ ಮನೆಯಲ್ಲಿ ಇರುವಂತದ್ದು ಇನ್ನ ಯಾವುದೇ ಒಂದು ಗ್ರಹ ಆಗ್ಲಿ 1 ತಿಂಗಳು ಹೆಚ್ಚು ಕಡಿಮೆ ಇರುವಂತದ್ದು. ಶುಕ್ರ ಗ್ರಹ ಬಹಳ ಕಮ್ಮಿ ಟೈಮ್ ಪೀರಿಯಡ್ ಒಂದು ರಾಶಿಯಲ್ಲಿ ಇರುತ್ತೆ. ಇದು ಅವ್ರ ಖಂಡಿತವಾಗ್ಲೂ ಧನ ಲಾಭವನ್ನು ತಂದು ಕೊಡುತ್ತೆ. ಆಮೇಲೆ ಬಿಸ್ನೆಸ್ ಅಲ್ಲಿ ಕೂಡ ಪ್ರೋಗ್ರೆಸ್ ನೋಡಬಹುದು. ಒಂದು ರೀತಿಯಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯವರಿಗೆ ಒಂದು ಉತ್ತಮವಾಗಿರುವಂತಹ ತಿಂಗಳು ಅಂತ ಹೇಳ್ಬೋದು. ಅಭಿವೃದ್ಧಿಯನ್ನ ಸಕ್ಸಸ್ ಅನ್ನ ನೋಡುವಂಥದ್ದು. ಬಟ್ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ಗಳು ಕಾಣುತ್ತೆ ಯೂಶುವಲ್ ಆಗಿ ಹೆಣ್ಣು ಮಕ್ಕಳಿಗೆ. ಯಾಕೆಂದ್ರೆ ಶುಕ್ರ ಅಂತ ಅಂದ್ರೇನೆ ಒಂದು ಫೀಮೇಲ್ ಒಂದು ಪ್ಲಾನೆಟ್ ತರ ಅದು. ಸೊ ಆ ಪ್ಲಾನೆಟ್ ಈ ತರ ಒಂದು ಅಫ್ಲಿಕ್ಷನ್ಗೆ ಒಳಗಾದಾಗ ಪಾಪಗ್ರಹಗಳನ್ನ ಅಂದ್ರೆ ಅಷ್ಟಮಾಧಿಪತಿ ಅಲ್ವಾ ಗುರು, ಹಾಗಾಗಿ ಅವರಿಗೆ ಖಂಡಿತವಾಗಲೂ ಸಹ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದಲ್ಲಿ ಸರಿಯಾಗುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಬಿಕಾಸ್ ಆಫ್ ದ ಜುಪಿಟರ್ ಒಂದು ಕಂಜಂಕ್ಷನ್ ಏನಿದೆ ಇದೇ ಮುಖ್ಯ ಕಾರಣವಾಗುತ್ತೆ. ಬಟ್ ನಾವೇನ್ ನೋಡ್ಬೇಕು ಅಂತಂದ್ರೆ ದಶಾ ಪೀರಿಯಡ್ ಅನ್ನ ಅಪ್ಲೈ ಮಾಡ್ಲೇಬೇಕಾಗುತ್ತೆ. ಬಟ್ ಇನ್ ಜನರಲ್ ನಾವ್ ಹೇಳೋದಾದ್ರೆ ಇಷ್ಟು ವಿಚಾರಗಳನ್ನ ಹೇಳ್ಬೋದು. ನಮಸ್ಕಾರ. ಈಗ 12 ರಾಶಿಗಳ ಫಲಗಳನ್ನು ನಾವು ನೋಡಿದ್ವಿ. ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ರಾಶಿ ಫಲ ನೋಡುವಂತದ್ದಿದೆ. ತುಂಬಾ ಜನ ರಾಶಿ ಫಲಗಳಲ್ಲಿ ನಡೆಯಲ್ಲ ಹಾಗೆ ಅಂತ ಮಾತಾಡ್ತಿದ್ದಾರೆ. ಜಾತಕದ ನಿರೂಪಣೆ ಮಾಡೋ ರೀತಿ ಹೇಗೆ ಅಂತಂದ್ರೆ ಒಂದು ಜಾತಕವನ್ನ ತೆಗೆದುಕೊಂಡಿದ್ದೀರಾ, ಫಸ್ಟ್ ಆ ಜಾತಕದಲ್ಲಿ ಆ ವ್ಯಕ್ತಿಯ ಬರ್ತ್ ಟೈಮ್ ಕರೆಕ್ಟ್ ಆಗಿಲ್ವಾ ಅಂತ ನೋಡ್ಬೇಕು. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಹೇಳ್ತಾರೆ. ಇದಕ್ಕೆ ಬಹಳಷ್ಟು ಗ್ರಂಥಗಳಿದೆ. ಒಂದು ಅಲ್ಲಿರುವಂತ ಒಬ್ಬ ವ್ಯಕ್ತಿ ಜ್ಯೋತಿಷ್ಯ ಆದವನು ನಿಮ್ಮ ಪಾಸ್ಟ್ ಇವೆಂಟ್ಸ್ ನ ಹೇಳ್ಬೇಕು. ಅದನ್ನ ಜಾತಕದ ಟೈಮಿಂಗ್ ನಾವು ಸೆಟ್ ಮಾಡಿದ್ಮೇಲೆ ರೆಕ್ಟಿಫೈ ಮಾಡಿದ್ಮೇಲೆ ಫಸ್ಟ್ ಲಗ್ನ, ಆಮೇಲೆ ಫಾರ್ ಎಕ್ಸಾಂಪಲ್ ಒಂದು ಮದುವೆ ಬಗ್ಗೆನೇ ನಾವು ಹೇಳೋದಾದ್ರೆ ನಿಮ್ಮ ಮದುವೆ ಯಾವಾಗ ಆಗುತ್ತೆ ಅನ್ನೋದಾದ್ರೆ ಕೆಲವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ 2 ನಿಮಿಷ 5 ನಿಮಿಷದ ರೀಚಾರ್ಜ್ ಮಾಡಿಸ್ಕೊಂಡು ಅದರಲ್ಲಿ ಏನು ಚಾಟ್ ಮಾಡಿ ಇಷ್ಟೆಲ್ಲ ನಮ್ಮ ಭವಿಷ್ಯ ಹೇಳಿ ಅಂತ ಕೇಳೋವಂಥದ್ದು ನೋಡಿದ್ರೆ ನಾನು ಬಹಳ ಹಾಸ್ಯಾಸ್ಪದ, ಜ್ಯೋತಿಷಕ್ಕೆ ಅವಮಾನ ಅದು. ಒಂದು ಜಾತಕದ ಫಸ್ಟ್ ಲಗ್ನ, ಆಮೇಲೆ ಸಪ್ತಮಾಧಿಪತಿ, ಆಮೇಲೆ ಶುಕ್ರ ಗ್ರಹ, ಆಮೇಲೆ ನವಾಂಶದಲ್ಲಿ ಆ ಗ್ರಹಗಳಿದ್ದಾವೆ. ರಾಶಿ ತುಲ್ಯ ನವಾಂಶ ಅಂತ ನಾವು ನೋಡ್ತೀವಿ. ಎರಡನ್ನು ಕಂಪೇರ್ ಮಾಡಿ ಹಸ್ತರೇಖೆಯಲ್ಲೂ ಕೂಡ ಆ ಏಜ್ಗೆ ಯೂನಿಯನ್ ಲೈನ್ ಟಚ್ ಆಗಿದೆ ಅಂತ ನೋಡ್ಕೋಬೇಕು ಶುಕ್ರ ಸ್ಥಾನಕ್ಕೆ. ಅದಾದ್ಮೇಲೆ ಟ್ರಾನ್ಸಿಟ್ ಗಳಲ್ಲಿ ಗುರುಗ್ರಹ ಎಲ್ಲಿದೆ, ಸಪ್ತಮಾಧಿಪತಿ ಎಲ್ಲಿದ್ದಾನೆ, ವಿವಾಹ ಸಹಮ್ ಅಂತಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಅವರ ಒಂದು ಡಬಲ್ ಟ್ರಾನ್ಸಿಟ್ ಥಿಯರಿ ಅಂತಾರೆ. ಶನಿ ಗ್ರಹದ ಗುರುಗ್ರಹದ 2 ಡಬಲ್ ಟ್ರಾನ್ಸಿಟ್ ನ ನೋಡ್ಕೊಂಡು ಫೈನಲ್ ಆಗಿ ಒಂದು ಜಡ್ಜ್ಮೆಂಟ್ ನ ಒಬ್ಬ ಅಸ್ಟ್ರಾಲಜರ್ ಕೊಡಬೇಕು. ಇದಕ್ಕೆ ಪ್ರೆಡಿಕ್ಷನ್ ಅಂತಾರೆ. ಪ್ರಶ್ನೆ ಕುಂಡ್ಲಿಯನ್ನು ಕೂಡ ಉಪಯೋಗಿಸ್ಬೇಕು. ಪ್ರಶ್ನೆದಲ್ಲಿ ಇತ್ತಶಾಲ ಯೋಗ ಆಗಿದೆಯಾ, ಕಾಂಬೂಲ ಯೋಗ ಆಗಿದೆಯಾ, ಇವೆಲ್ಲ ನೋಡಿ ಫೈನಲ್ ಪ್ರೆಡಿಕ್ಷನ್ ಕೊಟ್ರೆ ಪ್ರೆಡಿಕ್ಷನ್ ನಿಜವಾಗುತ್ತೆ. ಹಾಗೆಯೇ ಜ್ಯೋತಿಷಿ ವ್ಯಕ್ತಿಗತವಾಗಿ ಅವನು ಶುದ್ಧವಾಗಿರ್ಬೇಕು. ಅವಾಗ ಮಾತ್ರ ಪ್ರೆಡಿಕ್ಷನ್ ನಿಜ ಆಗುತ್ತೆ. ನಮಸ್ಕಾರ.